ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ನಾವು ಯಾರು ಕೂಡ ಒಂದು ಉದ್ಯಮವಾಗಿ ನಾವು ಏನೋ ಒಂದು ದೊಡ್ಡ ಕಾರ್ಖಾನೆ ಕಟ್ತೀವಿ, ಏನೋ ಒಂದು ಉದ್ಯಮ ಮಾಡ್ತೀವಿ ಅಂತ ಹೊರಟಿಲ್ಲ. ಭೂಮಿ ನಮ್ಮ ಜೀವನ ಅದ, ಭೂಮಿ ನಮ್ಮ ಬದುಕದ, ಅದರ ಮೇಲೇನೆ ಈ ಜನ ನಿಂತದ. ಯಾಕೆ ಈ ಭೂಮಿ ಸಲುವಾಗಿ ಇವ್ರು ಇಷ್ಟು ಮಾಡ್ತಾ ಇದ್ದಾರೆ? ಒಂದಲ್ಲ ಎರಡಲ್ಲ, ನಿತ್ಯನೂ ಇದ್ರ ಸಲುವಾಗಿ ಜನ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ನಾವು ಯಾರು ಕೂಡ ಎಲ್ಲೋ 1 ವರ್ಷ 2 ವರ್ಷಕ್ಕಾಗಿ ನಾವು ಇಲ್ಲಿ ಸಾಗುವಳಿ ಮಾಡ್ತಾ ಇಲ್ಲ. ಮುತ್ತಾತನ ಹಿಡಿದು 40 ವರ್ಷ ಮೇಲ್ಪಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೇನು ನಮಗೆ ಸಿಗ್ತಾ ಇದೆ? ನಾವು ಎಲ್ಲದಕ್ಕೂ ಬದ್ಧವಾಗಿ ಕೇಳ್ತಾ ಇದ್ದೀವಿ. ಎಷ್ಟು ಸುಮಾರು ಉದಾಹರಣೆಗಳು ಕೇಳ್ತಾ ಇದ್ದಾವೆ. ಭೂಮಿಗಾಗಿ ಎಷ್ಟು ಜನರಿಗೆ ದೌರ್ಜನ್ಯಗಳಾಗ್ತಾ ಇದ್ದಾವೆ. ನೇರವಾಗಿ 100 ಎಕರೆ 200 ಎಕರೆ ಇವರಿಗೆ ಬೇರೆ ಬೇರೆ ಕಂಪನಿಗಳಿಗೆ ಕೊಡೋಕ್ಕೆ ಭೂಮಿ ಇರ್ತದೆ. ನಾವು ಉತ್ತು ಬೀಳ್ತೀವಿ, ಅದರ ಮೇಲೆ ಕುಟುಂಬನ ನಡೆಸ್ತೀವಿ ಅಂದ್ರು ಯಾಕೆ ಭೂಮಿ ಕೊಡ್ತಾ ಇಲ್ಲ? ಇಲ್ಲೇನು ನಾವು ಸುಮ್ಮನೆ ಕುಂತಿಲ್ಲ, ಆದ್ರೂ ಯಾಕೆ ಇದನ್ನು ಗಮನ ಹರಿಸ್ತಾ ಇಲ್ಲ? ದಯವಿಟ್ಟು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ನಾವು ಯಾವತ್ತೂ ನಮ್ಮ ಭೂಮಿಯನ್ನು ಬಿಟ್ಟು ನಾವು ತಗೊಳ್ಳೋದಿಲ್ಲ ಅಂತ ಹೇಳಿ ಈ ಮೂಲಕ ನನ್ನ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸುಮಾರು ರಾಜ್ಯದಾದ್ಯಂತ ನಮ್ಮ ರೈತರು, ಕೃಷಿ ಕೂಲಿಕಾರರು ನಿರಂತರವಾಗಿ ಸುಮಾರು 30, 40, 50 ವರ್ಷಗಳಿಂದ ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡು ಬಂದಿದ್ದಾರೆ. ಅಕ್ರಮ ಭೂಮಿ ಸಕ್ರಮ ಮಾಡ್ರಿ ಅಂತ ನಿರಂತರವಾದಂಥ ಹೋರಾಟಗಳು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. BMC ಕಲಾದಿಗೆ ಅವರು ಆದಿಯಾಗಿ ಹಿಡ್ಕೊಂಡು ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದದ. ಮೊನ್ನೆ ಆಗಸ್ಟ್ 5ನೇ ತಾರೀಕಿನ ದಿವಸ ನಮ್ಮ BMC ಕಲಾದಿಗೆ ಅವರು ನಿಧನರಾದರು. ಹೋರಾಟ ಮಾಡಿ ಬಡವರಿಗಾಗಿ, ರೈತರಿಗಾಗಿ ಹೋರಾಟ ಮಾಡಿ ಬರಿಗಾಲಿನಿಂದ ನಡೆದು ನೀರಾವರಿ ಆಗಬೇಕು ನಿಮ್ಮ ಜಿಲ್ಲೆಗೆ ಅಂಥೇಳಿ ಹೋರಾಟ ಮಾಡುವಂಥ ವ್ಯಕ್ತಿ ಮೊನ್ನೆ ನಿಧನರಾದರು. ಅವರು ನಿಧನರಾದ ನಂತರ ಇದು ಮೊದಲ ಹೋರಾಟ ನಮ್ಮದು. ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ಬಗರ್ಹುಕುಂ ಸಾಗುವಳಿದಾರ ಬಂಧುಗಳೇ. ಇವತ್ತು ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ಕಂದಾಯ ಇಲಾಖೆಯ ಸಚಿವರು ಎಲ್ಲೆಲ್ಲಿ ಆಯಾ ಜಿಲ್ಲೆಗಳಲ್ಲಿ ರೈತರು ಸಾಗುವಳಿ ಮಾಡ್ಕೊಂಡಿದ್ದಾರೆ, ಅಕ್ರಮ ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಹಕ್ಕುಪತ್ರ ಕೊಡಬೇಕು. ಆ ಕಾರಣಕ್ಕಾಗಿ ಎಲ್ಲೆಲ್ಲಿ ಅರ್ಹರದಾರ ಆ ಅರ್ಹರ ಲಿಸ್ಟನ್ನು ನಾವು ಕಳಿಸ್ರಿ ಅಂತೇಳಿ ಸರ್ಕಾರ ಹೇಳಿದೆ. 25ನೇ ತಾರೀಕಿಗೆ ಗಡುವು ಕೊಟ್ಟಾರ. ಹಾಗಾಗಿ ನಾವು 25ನೇ ತಾರೀಕಿನ ಒಳಗಡೆ ಜಿಲ್ಲಾಧಿಕಾರಿಗೆ ಹೇಳಬೇಕಾಗ್ಯದ. ನಾವು ಸುಮಾರು ದಿವಸದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. 50 ನಂಬರ್ ಫಾರ್ಮ್ ತುಂಬಿವಿ, 53 ನಂಬರ್ ಫಾರ್ಮ್ ತುಂಬಿವಿ, 57 ನಂಬರ್ ಫಾರ್ಮ್ ತುಂಬಿವಿ. ಮೊನ್ನೆ ಮತ್ತೆ ಅವ್ರು ಏನು ಹೇಳಿದರು, ಆನ್ಲೈನ್ ಮ್ಯಾಗ ಅರ್ಜಿ ಹಾಕ್ಕೊಡ್ರಿ ಅಂತ ಹೇಳಿದರು. ಆನ್ಲೈನ್ ಮ್ಯಾಗೂ ಅರ್ಜಿ ಹಾಕ್ಕೊಂಡಿದ್ದವು. ಇನ್ನು ಕೆಲವರು ಬೇಸತ್ತು ಏನಪ್ಪ ಅರ್ಜಿ ತುಂಬ್ರಿ ಅಂತಾರೆ. ತುಂಬಿ ನಮ್ಮ ಜೀವನನೇ ಹೋಯ್ತು, ಇವತ್ತಿನ ಏನೂ ಮಂಜೂರು ಮಾಡ್ತಾ ಇಲ್ಲ ಅಂತ ಕೆಲವರು ನಿರಾಶರಾಗಿ ಅರ್ಜಿನೂ ತುಂಬಿಲ್ಲ. ಹಾಗೆ ಭೂಮಿಯನ್ನು ಸಾಗುವಳಿ ಮಾಡ್ಕೊಂಡು ಅದಾರೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಒಂದು ಮನವಿಗೆ ಹಕ್ಕುಪತ್ರ ಕೊಡಬೇಕು. ಗೋಮಾಳ, ಮುಪ್ಪತ್ತೈರಣ, ಹುಲ್ಲುಗಾವಲು ಇನ್ನಿತರ ಯಾವುದೇ ಜಮೀನುಗಳನ್ನು ಪರಿಗಣಿಸದೆ ಎಲ್ಲ ರೀತಿಯ ಜಮೀನುಗಳಿಗೆ ಹಕ್ಕುಪತ್ರ ಕೊಡಲೇಬೇಕು. ಅನಕ್ಷರಸ್ಥ ಸಾಗುವಳಿದಾರರು ನಮೂನೆ 57ರಲ್ಲಿ ಅರ್ಜಿ ಸಲ್ಲಿಸುವಾಗ ತಿಳುವಳಿಕೆ ಇಲ್ಲದ ಕಾರಣ ಬ್ಲಾಕ್ ನಂಬರ್ಗಳನ್ನು ತಪ್ಪಾಗಿ ನಮೂದಿಸಿದ್ದರೆ ಅಂಥ ಅರ್ಜಿಗಳನ್ನು ತಿರಸ್ಕರಿಸದೆ ಅವರು ಯಾವ ಬ್ಲಾಕ್ ನಂಬರ್ನಲ್ಲಿ ಸಾಗುವಳಿ ಮಾಡುತ್ತಿದ್ದಾರೋ ಆ ಜಮೀನಿನ ನಂಬರನ್ನು ಪರಿಗಣಿಸಿ ಅವರಿಗೆ ಅದೇ ಬ್ಲಾಕ್ ನಂಬರ್ನ ಜಮೀನನ್ನು ಮಂಜೂರು ಮಾಡಿ ಹಕ್ಕುಪತ್ರ ಕೊಡಬೇಕು. ಸುಮಾರು 25ರಿಂದ 30 ವರ್ಷಗಳವರೆಗೆ ಸಾಗುವಳಿ ಮಾಡುತ್ತಿದ್ದ ಜಮೀನು ಸರ್ಕಾರ ಅಂತ RTCಯಲ್ಲಿ ಇದ್ದು ಕೆಲವು ಕಡೆ 1-2 ವರ್ಷಗಳಲ್ಲಿ ಇವುಗಳ ಬದಲಾಗಿ ದನಗಳ ಗೋಶಾಲೆ, ಹುಲ್ಲುಗಾವಲು, ಪಟ್ಟಣ ಪಂಚಾಯತ ಹೀಗೆ ಹಲವು ರೀತಿ RTCಯಲ್ಲಿ ಬದಲಾವಣೆಯಾಗಿದೆ. ಇದನ್ನು ಪರಿಗಣಿಸದೆ ಹಿಂದಿನ RTCಯಲ್ಲಿ ಯಾವ ಪ್ರಕಾರ ಇತ್ತು ಅದೇ ಪ್ರಕಾರ ಬಡ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಬೇಕು. ಈ ಹಿಂದೆ ಅಧಿಕಾರಿಗಳು ಇಲ್ಲ ಸಲ್ಲದ ಕಾನೂನಿನ ನೆಪವಾಗಿ ಬಡ ಸಾಗುವಳಿದಾರರ ಮೇಲೆ
ದೂರು ದಾಖಲೆಗಳನ್ನು ದಾಖಲಿಸುತ್ತಾರೆ. ಸಾಗುವಳಿದಾರರು ಪ್ರತಿನಿತ್ಯ ಕೋರ್ಟ್ ಮತ್ತು ಕಚೇರಿಗಳಿಗೆ ತಿರುಗಾಡುತ್ತಿದ್ದು ಅಂತ ಎಲ್ಲ ದೂರುಗಳನ್ನು ಹಿಂಪಡೆಯಬೇಕು. ಓಕೆ ಸರ್.